ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಡಿಫ್ರೆಂಟಾಗಿ ವಾಂಗಿಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ಹೆಂಗಂತ ಬನ್ನಿ ನೋಡ್ಕೊಬರೋಣ. ಏನು ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ತುಂಬ ಟೇಸ್ಟಾಗಿರುತ್ತೆ. ಮೊದಲಿಗೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೇನೆ. ತುಂಬ ಟೇಸ್ಟಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. 5-6 ನಿಮಿಷದಲ್ಲಿ ಬೇಗ ರೆಡಿಯಾಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸ್ ರೆಸಿಪಿಗೆ ನೋಡಿ. ಸಾಸಿವೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ. ಮತ್ತು ಕಡಲೆಬೇಳೆ 1 ಸ್ಪೂನ್ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಹಾಕೋತಾ ಇದ್ದೀನಿ 1/2 ಟೀ ಸ್ಪೂನು. ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ 4. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಚಿಕ್ಕ ಪೀಸಾಗಿ. ನೀವು ಈರುಳ್ಳಿ ಬದಲು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಕೋಬೋದು. ಈರುಳ್ಳಿನ ಸ್ಕಿಪ್ ಮಾಡಿ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ, ಕ್ಯಾಪ್ಸಿಕಮ್ ಸ್ಕಿಪ್ ಮಾಡಿದ್ದೀನಿ. ಹಾಗೂ ತುಂಬ ಟೇಸ್ಟಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೆ. ಹಸಿ ಬಟಾಣಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ವಾಂಗಿಬಾತ್ಗೆ ಹಸಿ ಬಟಾಣಿ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಹಾಕಿದ್ರೆ ಟೇಸ್ಟ್ ತುಂಬ ಬರುತ್ತೆ ಬದನೆಕಾಯಿ ಜೊತೆಗೆ. ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಪದೇ ಮಾಡ್ತೀರಾ ಈ ಥರ ವಾಂಗಿಬಾತ್ನ. ನಾನು ವಾಂಗಿಬಾತ್ ಬದನೆಕಾಯಿ ತಗೊಂಡಿದ್ದೀನಿ, ಈ ಥರ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೇನೆ. ತುಂಬ ಚಿಕ್ಕದಂತ ಹೇಳಿದ್ರೆ ಫುಲ್ ಪೇಸ್ಟ್ ಬೆಂದೋಗುತ್ತೆ, ಚೆನ್ನಾಗಿರಲ್ಲ ತಿನ್ನೋವಾಗ. ಈ ಥರ ಇಷ್ಟು ದೊಡ್ಡದಿದ್ದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೋಬೇಕು ಎಲ್ಲನೂ. ಇದನ್ನು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ. ಇವಾಗ ಸ್ವಲ್ಪ ನಾನು ಉಪ್ಪು ಹಾಕಿದ್ರೆ ತುಂಬ ಬೇಗ ಬೇಯುತ್ತೆ. ಬಟಾಣಿ ಆಗಲಿ ಬದನೆಕಾಯಿ ಆಗಲಿ ತುಂಬ ಬೇಗ ಬೇಯುತ್ತೆ ಅಂತ ಉಪ್ಪು ಹಾಕಿದ್ದೀನಿ ಇವಾಗಲೇ. ಒಂದು ಲಿಡ್ ಕ್ಲೋಸ್ ಮಾಡಿ ಇದು ಒಂದು 2-3 ನಿಮಿಷ ಬೇಯಿಸೋಣ. ಇದನ್ನು ಸ್ಟೀಮಲ್ಲಿ ಬೇಯಿಸೋಣ. ನೋಡಿ, ಆಲ್ಮೋಸ್ಟ್ ಬೆಂದಿದೆ. ಇದು 60% ಬೆಂದಿದೆ, ಇನ್ನು 40% ಬೇಯಬೇಕು. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತಿನ್ನುವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹುಣಸೆ ಹಣ್ಣು ರಸ ತಗೊಂಡಿದ್ದೇನೆ ನಾನು, ಹುಣಸೆ ರಸ. ಇದು ಹುಳಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾನು ಕಮ್ಮಿ ತೊಗೊಂಡಿದ್ದೀನಿ. ನೀವು ಹುಳಿ ಕಮ್ಮಿ ಇದ್ದರೆ ಜಾಸ್ತಿ ರಸ ತಗೊಳ್ಳಿ. ವಾಂಗಿಬಾತ್ ಪೌಡ್ರು ತೊಗೊಂಡಿದ್ದೀನಿ. ಅರಿಶಿನ ತೊಗೋತಾ ಇದ್ದೀನಿ ನಾನು. ಅರಿಶಿನ ಹಾಕೋತಾ ಇದ್ದೀನಿ. ನಾನು MTR ವಾಂಗಿಬಾತ್ ಯೂಸ್ ಮಾಡೋದು. ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ ವಾಂಗಿಬಾತ್ನ MTR ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತೀನಿ, ಯೂಸ್ ಮಾಡ್ತೀನಿ. ನಾನು 2 ಪಾಕೆಟ್ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ನೋಡಿ, ಹುಣಸೆ ರಸ ಎಲ್ಲ ಫುಲ್ಲು ಡ್ರೈ ಆಗೋಗಿದೆ. ಸ್ವಲ್ಪ ಹಾಕ್ಕೊಂಡಿದ್ದೆ, ಹುಳಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಒಂದು ಸ್ವಲ್ಪ ಗೊಜ್ಜು ಟೈಪ್ ಬರೋ ಥರ ನಾನು ಮಾಡ್ಕೊತೀನಿ. ನಾನು ಸ್ವಲ್ಪ ಲೈಟಾಗಿ ನೀರು ಹಾಕಿದ್ದೀನಿ, ಒಂದು ಚಿಕ್ಕ ಗ್ಲಾಸಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಒಂದು 2-3 ನಿಮಿಷ. ನೋಡಿ,
ಬೆಂದಿದೆ. ಬದನೆಕಾಯಿ ಮತ್ತು ಬಟಾಣಿ ಆಲ್ಮೋಸ್ಟ್ ಬೆಂದಿದೆ. ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ವಾಂಗಿಬಾತು ತುಂಬ ಟೇಸ್ಟಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೇನೆ. ಎಷ್ಟು ಬೇಗ ರೆಡಿ ಆಯ್ತಲ್ಲ, ಡಿಫ್ರೆಂಟಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಕ್ಯಾಪ್ಸಿಕಮ್ ಇನ್ನೂ ಹಾಕೋರು ತುಂಬ ಟೇಸ್ಟಾಗಿರುತ್ತೆ. ಕ್ಯಾಪ್ಸಿಕಮು, ಬಟಾಣಿ ಮತ್ತು ಬದನೆಕಾಯಿ ಹಾಕಿ ನೋಡಿ, ಈರುಳ್ಳಿ ಬದಲು ತುಂಬ ಟೇಸ್ಟಾಗಿರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ ವಾಂಗಿಬಾತ್ ಗೊಜ್ಜು. ಅನ್ನದಲ್ಲಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ಮೊದಲೇ ನಾನು. ಅನ್ನದಲ್ಲಿ ಮಿಕ್ಸ್ ಮಾಡಿ, ನೀವು ಗೊಜ್ಜು ಟೈಪ್ ಇನ್ನೂ ಗ್ರೇವಿ ಟೈಪ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ಹುಣಸೆಹಣ್ಣು ರಸ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಜೊತೆಗೆ. ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ವ ಲಂಚ್ ಬಾಕ್ಸ್ ರೆಸಿಪಿ. ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ತುಂಬ ಬೇಗ ರೆಡಿ ಆಗುತ್ತೆ. 5-6 ನಿಮಿಷದಲ್ಲೇ ಟೇಸ್ಟಾಗಿರೋದು ವಾಂಗಿಬಾತ್ ರೆಡಿಯಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ತುಂಬ ಟೇಸ್ಟ್ ವಾಂಗಿಬಾತ್ ರೆಡಿಯಾಗಿದೆ. ಆದಷ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ.